ಮುಳುಬಾಗಿಲಿನಲ್ಲಿರ್ತಕ್ಕಂತಹ ಅತ್ಯಂತ ಪುರಾತನ ದೇವಾಲಯ ಸೋಮೇಶ್ವರ ದೇವಾಲಯಕ್ಕೆ ಬಂದಿದ್ದು. ನಿನ್ನ ಚಿರಂಜೀವಿ ಮಾರ್ಕಂಡೇಯನು ಅಂತೇಳಿ ಆಯುಷ್ ಕೊಡ್ತಾನೆ. ಆ ಚರಿತ್ರೆ ಕೆತ್ತನೆ ಮಾಡಿದ್ದಾರೆ. ಅಲ್ಲಿ ಬೇಡ ಇವತ್ತು ನಾವು ಕೋಲಾರ ಜಿಲ್ಲೆಯ ಮುಳುಬಾಗಿಲಿನಲ್ಲಿರ್ತಕ್ಕಂತಹ ಅತ್ಯಂತ ಪುರಾತನ ದೇವಾಲಯ ಸೋಮೇಶ್ವರ ದೇವಾಲಯಕ್ಕೆ ಬಂದಿದ್ದೇವೆ. ಈ ಒಂದು ದೇವಾಲಯದ ಇತಿಹಾಸದ ಕುರಿತು ಈ ಒಂದು ದೇವಾಲಯದ ಅರ್ಚಕರ ಬಾಯಿಂದಲೇ ನಾವು ಕೇಳುವಂತಹ ಒಂದು ಸನ್ನಿವೇಶ. ಸರಿ, ಗುಡಿ ಯಾವಾಗಿಂದ ಆರಂಭ ಆಗಿದೆ? ಇದು ಬಂದು ರಾಜರಾಜ ಚೋಳರ ಕಾಲದಲ್ಲಿ ಕಟ್ಟಿರುವಂಥ ದೇವಸ್ಥಾನ. ಚೋಳರ ರಾಜ ಅಂದರೆ ಅಮರಶಿಲ್ಪಿ ಜಕಣಾಚಾರಿ ಅವರು ಈ ದೇವಸ್ಥಾನ ಕಟ್ಟಿದ್ರಂತೆ. ಜಕ್ಕನ್ನ ಅರ್ಧ, ಅವ್ರ ಮಗ ಡಗ್ನಾಚಾರ್ಯ ಅರ್ಧ. ಅದು ಮಗನಾದವನು 3 ರಾತ್ರಿ 3 ಹಗಲಲ್ಲಿ ಇನ್ನು ಅರ್ಧ ದೇವಸ್ಥಾನ ಕಟ್ಟಿಬಿಟ್ಟು 3 ರಾತ್ರಿ 3 ಹಗಲಲ್ಲಿ ಈ ದೇವಸ್ಥಾನ. ಈ ಹೊರಗಡೆ ಇರ್ತಕ್ಕಂಥದ್ದು ಪೂರ್ವ ಡಗ್ನಾಚಾರ್ಯ ಕಟ್ಟಿದ್ದು. ಜಕಣಾಚಾರ್ಯ ಗರ್ಭಗುಡಿ ಇರ್ತಕ್ಕಂಥದ್ದು ಜಕಣಾಚಾರ್ಯ ತಂದೆ. ಗರ್ಭಗುಡಿ ಇನ್ನೊಂದು ಪೋಷಣೆ ತಂದೆ ಕಟ್ಟಿರೋದು, ಮಗನು ಅದಕ್ಕೆ ಮೇಲೆ ಇದೆಲ್ಲ ಕಟ್ಟಿರೋದು. ಇದು ಬಂದು ಕೌಂಡಿನ್ಯ ಮಹರ್ಷಿಗಳು. ಇದು ಇವರೇ ಈಶ್ವರನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂತ ಲಿಂಗವನ್ನ ಪ್ರತಿಷ್ಠೆ ಮಾಡಿರೋದು. ಇದು ಮುಚ್ಚಲ ಹಾಕಿದೆ ನೋಡಿ. ಇದು ಕೆಳಗಡೆಯಿಂದ ಸುರಂಗ ಮಾರ್ಗ ಕಾಶಿವರೆಗೂ ದಾರಿ ಇದೆ ಅಂತ ಹೇಳ್ತಾರೆ. ಇದು ಕೆಳಗಡೆ ಕಾಶಿವರೆಗೂ ಸುರಂಗ ಮಾರ್ಗ. ಆ ಕಾಲದಲ್ಲಿ ಮುಚ್ಚಲ ಹಾಕ್ಬಿಟ್ಟಿದ್ದಾರೆ. ಈ ಋಷಿಮುನಿಗಳು ತಪಸ್ ಮಾಡಿಕೊಂಡು ಇಲ್ಲಿಂದಾನೆ ಕಾಶಿಗೆ ಹೋಗಿ ಧ್ಯಾನದಲ್ಲಿ ಮತ್ತೆ ಇಲ್ಲಿ ಬಂದು ಕೂತ್ಕೊಂತ ಇದ್ದಾರೆ. ಬೆಟ್ಟದ ಹಿಂಭಾಗದಲ್ಲಿ ಗುಹೆ ಇದೆ. ಆ ಗುಹೆಯಲ್ಲಿ ವಾಸವಾಗಿದ್ದಂತೆ ಋಷಿ. ಆ ಬೆಟ್ಟದಲ್ಲಿ ಗುಹೆಯಲ್ಲಿ ಬರ್ತಾ ಇರುತ್ತೆ ಸಣ್ಣದಾಗಿ ನೀರು. ಅದು ಸೋಮೇಶ್ವರ ದೇವಸ್ಥಾನ. ಹಿಂದೆ ನೀವು ಹೋದ್ರೆ ಅಮ್ಮನವರು ಕ್ಷಮದಾಂಬ ಪಾರ್ವತಿ ದೇವಿ, ಕ್ಷಮೆ ಕೊಡುತ್ತಾಯಿ ಪಾರ್ವತಿ ದೇವಿ ಕ್ಷಮದಾಂಬ ದೇವಸ್ಥಾನ. ಕ್ಷಮೆಯನ್ನ ನೀಡ್ತಾರೆ. ಅದರಿಂದ ಕ್ಷಮದಾಂಬ ಅಂತ ಹೆಸರು. ಈಗ ಸರ್, ಇದು ಸೋಮೇಶ್ವರ ಮತ್ತೆ ಇಲ್ಲಿ ಇರ್ತಕ್ಕಂಥ ಗಣಪತಿ ಗುಡಿಗೆ ಏನು ಸಂಬಂಧ ಇದೆ? ಅಂದ್ರೆ ಗಣಪತಿ ಇದು ಈಶ್ವರನ ಪುತ್ರ ಅಲ್ವಾ, ಅದರಿಂದ ಅದು ದೊಡ್ಡ ಕಾಡಾಗಿರ್ತದೆ. ಆ ಕಾಡಲ್ಲಿ ಇದ್ದಿದ್ದು ಗಣಪತಿ ಬಯಲಲ್ಲಿ ಅದೇ ಸ್ಥಾನದಲ್ಲಿ ಕೂತಿರ್ತದೆ. ಅವಾಗ ಈ ಚೋಳರು ಕಟ್ಟುವಾಗ ಅವ್ರಿಗದು ಯಾಕ ಬಂದಿಲ್ಲ ಗಣಪತಿ. ಆದ್ರಿಂದ ಇಲ್ಲಾಂದ್ರೆ ಅಲ್ಲಿ ಕೂಡ ಈ ಥರ ದೇವಸ್ಥಾನ ಕಟ್ಬಿಡೋರು ಗಣಪತಿಗೆ. ಕಾಣಿಸಿಲ್ಲ. ಈಶ್ವರನ ಅಮ್ಮನವ್ರನ್ನ ಎರಡೂ ಮಾಡಿದ್ದಾರೆ ಅವರು ಚೋಳರು. ಹೊಯ್ಸಳ ಕಾಲದ್ದು ಅಂದ್ರೆ ಚೆನ್ನಕೇಶ್ವರ ದೇವಸ್ಥಾನ ಇದೆ. ಅದು ಸೇಮ್ ಗರ್ಭಗುಡಿ. ಇದು 2 ಪೋರ್ಷನ್ ಕಪ್ಪು ಕಲ್ಲಿಂದ ಇರುತ್ತೆ. ಈ ನಿಜೆ ಇದು ವೈಟ್ ಕಲ್ಲು ಮಾಮೂಲಿ. ಅದು ಸುಮಾರು ವರ್ಷದಿಂದ ಹಾಲು ಬಿದ್ದಿತ್ತು. ಆ ವಿಗ್ರಹಗಳೆಲ್ಲ ಇಲ್ಲೇ ಇದ್ದಿದ್ದೆ. ಶ್ರೀದೇವಿ, ಭೂದೇವಿ, ಚನ್ನಕೇಶ್ವರನೆಲ್ಲ ಸೇಮ್ ತಿರುಮಲ ವೆಂಕಟರಮಣ ಸ್ವಾಮಿ ನೋಡಿದಂಗೆ ಇರುತ್ತೆ, ಅಷ್ಟೇ ಆಯಿತು ವಿಗ್ರಹ. ಇವಾಗ 10 ವರ್ಷ ಕೆಳಗೆ ಧರ್ಮಸ್ಥಳದವರು ಅದನ್ನು ರೆಡಿ ಮಾಡಿದ್ರು, ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ರು. 3 ವರ್ಷ ಆಯಿತು. ಇಲ್ಲಿಂದ ವಿಗ್ರಹ ಎತ್ಕೊಂಡೋಗಿ ಅಲ್ಲಿ ಪ್ರತಿಷ್ಠೆ ಮಾಡಿ ಪೂಜೆ ನಡೀತಾ ಇದೆ. ಪ್ರತಿ ಶನಿವಾರ ಭಾನುವಾರ ಅಲ್ಲಿ ಅನ್ನದಾಸೋಹ, ಎಷ್ಟು ಜನನ ಬರಲಿ ಮಾಡ್ತಾರೆ. ಗಣಪತಿ ಟೆಂಪಲ್ ಇಲ್ಲ, ಇಲ್ಲಿ ಇಲ್ಲ. ಅದು ಸ್ವಲ್ಪ ಪ್ರೈವೇಟ್ ಅಂದ್ರೆ ಗೌರ್ಮೆಂಟಿನ ಸೇರಿಲ್ಲ. ಇದು ಧಾರ್ಮಿಕ ದಂತಿ, ಆರ್ಕಿಯಾಲಜಿ ಡಿಪಾರ್ಟ್ಮೆಂಟು, ಟೂರಿಸಂ ಡಿಪಾರ್ಟ್ಮೆಂಟ್ 3 ಸೇರಿರೋದು. ಗಣಪತಿ ಟೆಂಪಲ್ ಖಾಲಿ ಧಾರ್ಮಿಕ ದಂತಿ. ಕೆತ್ತನೆ ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಒಂದೊಂದು ಸೂಕ್ಷ್ಮವಾದಂಥ ಇಷ್ಟು ಚಿಕ್ಕ ಮೂರ್ತಿ ಇದ್ದರೂ ಸಹ ಯಾವ ರೀತಿಯನ್ನು ಕೆತ್ತಿದ್ದಾರೆ ಅಂತಕ್ಕಂಥದ್ದು ನೋಡ್ಬೋದು ನೀವು ಯಾವ ರೀತಿ ಇದೆ ಸರ್. ಅದ್ಭುತವಾದ ಸರ್ ಕೆತ್ತನೆ ಮಾತ್ರ. ಅವರನ್ನ ಸುಮ್ಮನೆ ಡಕಣಾಚಾರಿ ಅಂತಂದ್ರೆ ನಮ್ಮ ಇತಿಹಾಸದಲ್ಲಿ ಸುಮ್ಮನೆ ನೆನೆಸ್ಕೊಳ್ಳೋದಕ್ಕೆ
ಭಾಳ ಎಷ್ಟು ಸಣ್ಣ ಸಣ್ಣ ಯಾವುದೇ ಇಲ್ಲಿ ತೋರಿಸ್ತೀರಾ ಅಥವಾ ಈ ಕಡೆ ಇದು ಭಕ್ತ ಮಾರ್ಕಂಡೇಯ ಚರಿತ್ರೆ. ಯಮನ ಪಾಶ ಆಗ್ತಾನಂತೆ ಭಕ್ತ ಮಾರ್ಕಂಡೇಯ ಆಯುಷ್ ತೀರಿತು ಅಂತ ಹೇಳಿ. ಅವಾಗ ಭಕ್ತ ಮಾರ್ಕಂಡೇಯ ಹೋಗಿ ಈಶ್ವರನ ತಪ್ಕೊಂಡ್ಬಿಟ್ನಂತೆ. ಅವಾಗ ಈಶ್ವರನು ತನ್ನ ಕಾಲಿಂದ ಯಮಧರ್ಮರಾಜನ ಒದಿತಾರೆ. ಒದ್ಬಿಟ್ಟು ನೀನು ಚಿರಂಜೀವಿ ಮಾರ್ಕಂಡೇಯನು ಅಂತೇಳಿ ಆಯುಷ್ ಕೊಡ್ತಾನೆ. ಆ ಚರಿತ್ರೆ ಕೆತ್ತನೆ ಮಾಡಿದ್ದಾರೆ. ಅಲ್ಲಿ ಬೇಡರ ಕಣ್ಣಪ್ಪ ಇಲ್ಲಿ ಇದು ಬಂದು ಈಶ್ವರನ ಒಂದು ಕಣ್ಣಲ್ಲಿ ರಕ್ತ ಬಂದಾಗ ತನ್ನ ಕಣ್ಣು ತೆಗೆದು ಇಡ್ತಾನಂತೆ. ಅದಕ್ಕೆ ಹಚ್ಚಿದ್ದು ಸರ್. ಆಮೇಲೆ ಇನ್ನೊಂದು ಕಣ್ಣಲ್ಲಿ ರಕ್ತ ಬಂದಾಗ ಒಂದು ಕಣ್ಣು ಹೋದ್ಮೇಲೆ ಇನ್ನೊಂದು ಕಣ್ಣು ತೆಗಿಬೇಕಾದ್ರೆ ಕಾಣಿಸಲ್ಲ ಅಂತೇಳಿ ತನ್ನ ಬಟ್ಟನೆಯಲ್ಲಿ ಕಣ್ಣು ಮೇಲೆ ತುಳ್ಕೊಂಡು ಇನ್ನೊಂದು ಕಣ್ಣು ಬಿಲ್ಲು ಇದರಿಂದ ತೆಗೆದು ಇಡ್ತಾನಂತೆ. ಇದು ಬೇಡರ ಕಣ್ಣಪ್ಪ ಚರಿತ್ರೆ ಪೂರ್ತಿ ಅದೇ ಇದೆ ಸರ್. ಹೌದು. ಅಂದ್ರೆ ಶಿವನ ಬಹಳಷ್ಟು ಭಕ್ತ ಸರ್, ಭಕ್ತ. ಅದರಿಂದ ಬೇಡರ ಕಣ್ಣಪ್ಪ ಅಂದ್ರೆ ಕಣ್ಣು ಕೊಟ್ಟಿದ್ದು ಈಶ್ವರ, ಕಣ್ಣು ಕೊಟ್ಟಿದ್ರಿಂದ ಅವನ್ನ ಕಣ್ಣಪ್ಪ ಅಂತಾರೆ. ಆಮೇಲೆ ಈಶ್ವರನ ಪ್ರತ್ಯಕ್ಷ ಆಗಿ ಕಣ್ಣಪ್ಪನಿಗೆ ಕಣ್ಣು ಕೊಡ್ತಾರೆ. ಪರಮ ಭಕ್ತನ್ ನೀನು ಅಂತ ಹೇಳಿ ಕಣ್ಣು ಹೋಗಿದ ಕಣ್ಣು ಎರಡು ಕೊಡ್ತಾನಂತೆ. ಅದು ಬೇಡರ ಕಣ್ಣಪ್ಪ ಚರಿತ್ರೆ. ಇದು ಆ ಕಾಲದಲ್ಲೇ ಕೆತ್ತನೆ ಮಾಡಿಬಿಟ್ಟಿದ್ದಾರೆ ಏನೇನು ನಡೆದಿದೆ ಅಂತ ಹೇಳಿ. ಈಗ ಇದು ಲಿಂಗಾರಾಮ ಸರ್, ಇದು ಯಾವ ಸ್ಥಾಪನೆ ಆಗಿತ್ತು ಇದು? ಅದು ಅವಾಗ 1300 ವರ್ಷ ದೇವಸ್ಥಾನ ಕಟ್ಟಿದಾಗ ಕೊಂಡಿನಿ ಮಹರ್ಷಿಗಳು ಪ್ರತಿಷ್ಠೆ ಅವರೇ ಪ್ರತಿಷ್ಠಾಪನೆ ಮಾಡಿದಂತ ಲಿಂಗ. ಹೌದು. ಅಂದ್ರೆ ಈ ಈ ಪೂರ್ತಿ ಒಳಗಡೆ ಇರ್ತಕ್ಕಂಥದ್ದು ಜಕಣಾಚಾರ್ಯರು ಕಟ್ಟಿದ್ದು. ಹೌದು. ಗರ್ಭಗುಡಿ ಪ್ರಾಂಗಣ ಎರಡು ಜಕಣಾಚಾರ್ಯ. ಇಲ್ಲಿಂದ ಈಚೆಗೆ ಅಂದ್ರೆ ಜಕಣಾಚಾರ್ಯ ಕಾಣಲಿಲ್ಲ ಅಂತ ಮಗ ಹುಡ್ಕೊಂಡು ಬಂದ್ಬಿಟ್ಟು ಇದು ಯಾರೋ ಅರ್ಧದಲ್ಲಿ ನಿಲ್ಲಿಸಿದ್ದಾರೆ ಅಂತೇಳಿ ಜಕಣಾಚಾರ್ಯ. ಇದು ಯಾವ ರಾಜ ಸರ್? ರಾಜ ಚೋಳ. ಇವ್ರ ಹೊಯ್ಸಳರ ಕಾಲದ ಸರ್ ಇದು. ರಾಜೇಂದ್ರ ವರ್ಮ. ಚೋಳ. ಅಲ್ಲಿ ಇರ್ತಕ್ಕಂಥ ಸರ್ ಅಮರಶಿಲ್ಪಿ ಜಕಣಾಚಾರ್ಯ. ಅವ್ರ ಮಗ ಡಕ್ಕಣ್ಣ. ಈ ದೇವಸ್ಥಾನ ಮುಗಿಸ್ಕೊಂಡು ಹೋಗುವಾಗ ಕುದುರೆ ಮೇಲೆ ಟಾಟಾ ಮಾಡ್ಕೊಂಡು ಬೇರೆ ಊರಿಗೆ ಹೋದ್ರು. ಇದು ಅಂದ್ರೆ ಪೂರ್ತಿ ದೇವರ ಕಟ್ಟಿದಾದ ನಂತರ ಬೇರೆ ಕಡೆ ಹೋಗುವಾಗ ಟಾಟಾ ಮಾಡ್ಕೊಂಡು ಕುದುರೆ ಕೊಟ್ರಂತೆ ರಾಜರು. ಆ ಕುದುರೆಯಲ್ಲಿ ಕೂತ್ಕೊಂಡು ಇನ್ನೊಂದು ಕಡೆ ಹೋದ್ರಂತೆ. ಆಮೇಲೆ ಬೇಲೂರು ಹಳೆಬೀಡಲ ಆಮೇಲೆ ಕಟ್ಟಿದ್ರು. ಬಟ್ ಅದಕ್ಕಿಂತ ಪುರಾತನವಾಗಿತ್ತು. ಇದು ರಾಜ ನರ್ತಕಿಯರು ಆಗಿನ ಕಾಲದ್ದು. ಹಿಂದೆ ಅಮ್ಮನವರು ದರ್ಶನ ಮಾಡಿ ಹಳೆ ದೇವಸ್ಥಾನ.